ಹೇಳಿಪ್ಪ. ಮಾವ ಕರೆಕ್ಟಾಗೇ ಕೇಳ್ತಿದ್ದಾರೆ. ಅದು ಹೇಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರಿ ನೀವು? ಅದು ಅವನ್ನ ಅಂಥ ಸ್ಥಿತಿಲಿ ನೋಡಿದ್ರೆ ಎಂಥವ್ರಿಗೂ ಹಾಗೆ ಅಲ್ವಾ ಅನ್ಸೋದು. ಹಂಗಾಗಿ ಆ ಥರನೇ ಹೇಳಿದೆ. ಛತ್ರಿ ಮತ್ತೆ ಆಡೋ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿದ್ರು ನೋಡ್ದಟ್ಕೆ ಹೇಳ್ತೇವೆ ಯಾರ ಹೊಡೆದ್ಬಿಟ್ಟವ್ರೆ ಅಂತ. ಡಾಕ್ಟ್ರು ಹಂಗೆ ಅಂದ್ರು, ಈಗ ನೀವು ಹಿಂಗೆ ಅಂತಿದ್ದೀರಾ? ಅಲ್ಲ, ನಮ್ಮ ಗೋಡಂಬಿನ ಹಂಗೆ ಹೊಡೆದಾಕಂತ ಸತ್ರುತ್ವನಾದ್ರೂ ಯಾರಿಗೈತೆ ಅಂತ. ಶಿವು, ಮನ್ಸಲ್ಲಿ ಅಂದಿದ್ದನ್ನ ಅನ್ಕೊಂಡ್ಬಿಟ್ರೆ ಹೇಗೋ? ಈಗ ನಂಗೆ ಹಂಗೆ ಅನ್ನಿಸ್ತು, ಹಂಗೆ ಆಗ್ಬಿಡುತ್ತಾ? ನಾವೆಲ್ಲ ಹಿಂಗೆ ಅನ್ಕೊಂತಿದ್ರೆ ಉರಿಯೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಗುತ್ತೆ. ತಲೆ ಕೆಡ್ಸ್ಕೊಬೇಡ, ಸರಿ ಹೋಗುತ್ತೆ ಎಲ್ಲ. ಸರಿ ಕಣ್ಮವ, ಹಂಗ ನೀವು ಓಡಿ, ಸಾನೇ ಟೈಮ್ ಆಗೈತೆ. ಅದೆಂಗೈತೆ ಶಿವ, ಇಂಥ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಬಿಟ್ಟು ಹೋಗೋದು? ನಾನು ಗೋಡಂಬಿ ಥರ ಇರ್ತೀನಿ, ನೀವು ಹೋಗಿ ಬನ್ನಿ. ಅದೆಲ್ಲ ಏನು ಬೇಡ ಅಣ್ಣ. ಗೋಡಂಬಿ ಅಣ್ಣ ನಮ್ಮನೆ, ನಾವೇ ನೋಡ್ಕೋತೀವಿ. ಪಾರು, ಹಂಗಲ್ಲ ಅದು. ನೀನೇನು ಹೇಳ್ಬೇಡ, ಎಲ್ಲ ನಾವು ನೋಡ್ಕೋತೀವಿ. ಶಿವು, ಇಂಥ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನಮಗೂ ಮನಸ್ಸಿಲ್ಲ ಕಣೋ. ಕಷ್ಟದಲ್ಲಿದ್ದಾಗಲೇ ಅಲ್ವಾ ಸಹಾಯಕ್ಕೆ ನಿಂತರೆ ಸಂಬಂಧ ಅಂತ ಬರೋದು. ತಂಗಿ ಗಂಡ ಇಂಥ ಕಷ್ಟದಲ್ಲಿದ್ದಾನಲ್ಲ ಅಂತ ನಮ್ಮ ಪರ್ಶಿಗೂ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ಇರಲಿ ಬಿಡು. ಆ ತಂಗಿ ಮೇಲೆ ಮೊದಲು ಪ್ರೀತಿ ಇದ್ದಿದ್ರೆ ಆ ಮಾತನ್ನ ಇವತ್ತು ಒಪ್ಕೋತಿದ್ದೆ. ತಂಗಿ ಮೇಲೆ ಇಲ್ದಿರೋ ಅಕ್ರೆ ತಂಗಿ ಗಂಡನ ಮೇಲೆ ಯಾವಾಗಿಂದನೋ ಬಂತು ಅಣ್ಣ. ಇದೇನವ್ವ ನಿಮ್ಮ ಮಾತಿನ ಅರ್ಥ? ತಂಗಿ ನೋಡ್ಕೊಳ್ಳೋದ್ರಾಗೆ ಆ ಶಿವಣ್ಣನಿಗಿಂತ ಒಂದು ಕೈ ಮುಂದೆಯಾ ನಮ್ಮ ಚಿಕ್ಕ ಯಜಮಾನ್ರು. ಎಲ್ಲ ಮನ್ಸಿನೊಳಗೆ ಮಡಿಕೊಂಡಿರ್ತಾರೆ, ಯಾವುದು ಬಾಯಿ ಬಿಟ್ಟು ಕೇಳೋಕ್ಕಿಲ್ಲ. ಎಲ್ಲ ಒಳಗೊಳಗೇನೆ ಮಾಡೋನು ಅಂತ ನನಗೆ ಗೊತ್ತಿತ್ತು. ಆದರೆ ಈ ವಿಷಯ ಈಗ ಗೊತ್ತಾಯ್ತು. ಬಾರು, ಹೊಸ ಸುಮ್ಕಿರು ನೀನು. ಬಾರ್ಸು, ನಾವೇ ನೋಡ್ಕೋತೀವಲ್ಲ ಮಾವ. ಈ ತಂಡಿ ಹೊತ್ನಾಗೆ ಪಾರ್ಸು ಇಲ್ಲಿರೋದು ಬೇಡ, ನೀವನ್ನ ಕರ್ಕೊಂಡು ಹೋಗ್ರಿ. ಪಾರ್ಸು, ಬೇಕಾದ್ರೆ ನೀನು ಬೆಳಿಗ್ಗೆ ಬಾ. ಮಾವ, ನೀವೇನು ಓಡ್ರಿ. ಏನಾದ್ರೂ ಇತ್ತು ಅಂದ್ರೆ ನಾನೇ ನಿಮ್ಗೆ ಹೇಳ್ತೀನಿ.